ಅದೆಷ್ಟು ಕಷ್ಟ ಬಿದ್ದು ನಾನು ಎತ್ತಿದೋ ನನಗೆ ಗೊತ್ತಿಲ್ಲ. ಆದರೆ ನೀನು ಸಾಯಿಸಕ್ಕೆ ನಾನು ಬಿದ್ದಿದ್ದೀನಲ್ಲ ಒಂದು ಕಷ್ಟ, ಬೇಡಪ್ಪ ಬೇಡ ಬೇಡ ಬೇಡ, ಯಾವ ಮಗನಿಗೂ ಆ ಕಷ್ಟ ಬರಬಾರ್ದು. ಅಷ್ಟು ಕಷ್ಟ ಬಿದ್ದಿದ್ದೀನಿ ನಾನು. ಹುಡ್ದಾಗ ಅದೆಷ್ಟು ಸಂತೋಷ ಪಟ್ಟಿದ್ದೋ ಅದು ನಾನು ನೋಡೋಕ್ಕಾಗಲಿಲ್ಲ. ಇವತ್ತು ನೀನು ಸತ್ತಾಗ ನಾನು ಒಂದು ಸಂತೋಷ ಪಡ್ತಿದ್ದಿಲ್ಲ, ಅದನ್ನು ತೋರಿಸೋಣ ಅಂದರೆ ನೀನಿಲ್ಲ. ಇಂಡಸ್ಟ್ರಿಯಲ್ಲಿ ಡೈಲಾಕಿಂಗ್ ಸಾಯಿ ಕುಮಾರ್ ಅಂತ ಕರೆಯೋರು. ಈಗ ಎಲ್ಲ ಇಂಟರ್ವ್ಯೂಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಡೈಲಾಕಿಂಗ್ ಯಾರು ಗುರು ಅಂದ್ರೆ ಸುದೀಪ್ ಸರ್ ಅಂತಾರೆ. ಸರ್ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನಾನು ಯಾವತ್ತೂ ಮನೇಲಿ ಡಿಸ್ಕಸ್ ಮಾಡಿರಲಿಲ್ಲ, ಅಪ್ಪನ ಹತ್ರ ಯಾವತ್ತೂ ಹೇಳಿಲ್ಲ ಸಿನಿಮಾ ಮಾಡ್ತೀನಿ ಅಂತ. ಅದೇನೋ ನಿಮ್ಗೊಂಥರ ಆಸೆ, ನನ್ನ ಅದರಲ್ಲಿ ಸನ್ನಿಲಿ ಅಂತಾರ ತೋರಿಸ್ಬೇಕು. ಒಬ್ಬ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸಾಯೋದ್ಕಿಂತ ಒಬ್ಬ ಅಂಡರ್ವೇರ್ ಅಲ್ಲಿ ಸತ್ರ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದೊಂದು. ತುಂಬಾ ದೊಡ್ಡವರೆಲ್ಲ ಕಟ್ಕೊಟ್ಟು ಹೋಗಿರುತ್ತೆ ಚಿತ್ರರಂಗ. ನಾವು ಸುಮ್ಮನೆ ಶೋಕಿಗೋ ಅಪ್ಪನ ದುಡ್ಡಿದೆ ಅಣ್ಣನ ದುಡ್ಡಿದೆ ನಾವೇ ದುಡ್ದು ಬಿಟ್ಟಿದೀವಿ ಒಂದು ಸಿನಿಮಾ ಮಾಡೋಣ ಅಂತ ಹಿಂಗೆ ಯಾವತ್ತೂ ಮಾಡಬಾರ್ದು. ಈ ಎಂಡ ಲಿವರ್ಗೆ ಹಾನಿಕಾರಕ, ಹೆಂಡ್ತಿ ಲವ್ವರ್ಗೆ ಹಾನಿಕಾರಕ. ಇಂಥದ್ದೆಲ್ಲ ಬರುತ್ತೆ ಸುದೀಪ್ ಸರ್ ಹತ್ರ ಮಾತ್ರ ಬರಕ್ ಸಾಧ್ಯ ಇದೆ. ಯಾಕಂದ್ರೆ ಲವ್ ಪಾಪ ಫಸ್ಟ್ ಟೈಮ್ ಮಾಡೋನೆ, ಫೈಟು ಪಾಪ ಫಸ್ಟ್ ಟೈಮ್ ಮಾಡೋನೆ. ಹಾಯ್ ಸರ್, 3 ಜನ ತ್ರಿಮೂರ್ತಿಯರಿಗೆ ಓಂ ಶಿವಂ ಚಿತ್ರದ ಪ್ರೆಸ್ ಮೀಟಿಗೆ ಸ್ವಾಗತ. ಮೊದಲಿಗೆ ನಾನು ಸುದೀಪ್ ಸರ್ ಹತ್ರ ಬಂದ್ಬಿಡ್ತೀನಿ. ಸರ್, ಓಂ ಶಿವಮ್ಗೂ ನಿಮಗೂ ಏನು ಸಂಬಂಧ? ಓಂ ಶಿವಮ್ಗೂ ನನಗೂ ಏನು ಸಂಬಂಧ ಅಂದರೆ ಅದೇ ಈ ಚಿತ್ರದಲ್ಲಿ ನಾನೊಂದು ಖಳನಾಯಕನ ಪಾತ್ರ ಮಾಡಿದ್ದೀನಿ, ಹಂಗಾಗಿ ಅದೊಂದು ಕಳ ಸಂಬಂಧ ಇದೆ. ಕಳ್ಳ ಸಂಬಂಧ ಇದೆ. ಕಳ ಸಂಬಂಧ, ಕಳ ಸಂಬಂಧ ಅಲ್ಲ, ಕಳ ಸಂಬಂಧ ಇದೆ, ಕಳ ಸಂಬಂಧ ಇದೆ, ಕಳ ಸಂಬಂಧ ಇದೆ. ಸರ್, ಓಂ ಶಿವಮಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನೊಂದು ಏರಿಯಾ ಪರೋಡಿ ಮಾಡಿದ್ದೀನಿ, ನಿಮಗೂ ಗೊತ್ತಿದೆ. ಹೌದಾ ಸರ್? ಓಕೆನಾ? ನೀವೇ ಕೊಟ್ಟಿದ್ದು, ನೀವೇ ಮಾಡಿ ಅಂತ ಹೇಳಿದ್ದು, ನಿಮಗೋಸ್ಕರನೇ ಮಾಡಿದ್ದು. ಆ್ಯಕ್ಚುಲಿ ಈ ಸಿನಿಮಾ ಪಾತ್ರ ನಾನು ಮಾಡಿದ್ದು. ಖುಷಿ ಇದೆ, ನಿಮ್ಮ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ಬರ್ಗಾವ್, ಈ ಸಿನಿಮಾದಲ್ಲಿ ನೀನು ಹೊಸಬ ಆದ್ರೂ ನಿನ್ನ ಜೊತೆ ಒಂದಿಷ್ಟು ಜನ ಸಪೋರ್ಟಿಂಗ್ ಆರ್ಟಿಸ್ಟ್ ತುಂಬ ಜನ ದೊಡ್ಡವರು ಇದ್ದಾರೆ. ಉದಾಹರಣೆ ಪಕ್ಕದಲ್ಲಿ ಕೂತಿರೋಂಥ ಸುದೀಪ್ ಸರ್ ಆಗಿರ್ಬೋದು, ವರ್ಧನ್ ಸರ್ ಆಗಿರ್ಬೋದು, ಎಸ್ ಶೆಟ್ಟಿ ಸರ್ ಆಗಿರ್ಬೋದು. ಇವ್ರ ಬಗ್ಗೆ ಇವ್ರನ್ನ ಫೇಸ್ ಮಾಡುವಾಗ ನಿನಗೇನು ಅನ್ನಿಸ್ತಾ ಇತ್ತು? ಸರ್, ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಶಾರ್ಟ್ ಇಟ್ಟಾಗ 3 ಜನದ್ದು ಒಬ್ಬೊಬ್ರದ್ದು, ಯಾಕೆಂದರೆ ಒಬ್ಬೊಬ್ರು ನಂತರ ಹೇಳ್ತಾರೆ ಸರ್, ಏನಿತ್ತು ಭಯ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಸರ್ ಅಣ್ಣ ಅಂತ ಮಾತಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಡವೇಟ್ ಮಾಡಿಲ್ಲ ಪಾಪ ಹೇಳ್ಕೊಟ್ರು ಸರ್. ನಾನು ಕಲಿದೇ ಇರೋದು, ನೀವು ಕ್ಯಾಮ್ರಾ ಇಡಕ್ಕೆ ಮುಂಚೆ ನೀವು ಏನೇನು ಹೇಳ್ಕೊಟ್ಟಿದ್ರು, ಕ್ಯಾಮ್ರಾ ಇಟ್ಟಾದ್ಮೇಲೆ ಒಂದಷ್ಟು ಏನು ಎಲ್ಲ ನಾನು ಹೇಳ್ಕೊಟ್ಟಿದ್ದೆ ಮಾಡ್ದೆ. ಇಲ್ಲ, ಸ್ವಲ್ಪ ಜಾಸ್ತಿನೇ ಕಲ್ತ್ಬಿಟ್ಟು ಜಾಸ್ತಿನೇ ಮಾಡಿದ ನಾನು. ಕೆಲವೊಂದು ಹೇಳ್ಕೊಟ್ಟೆ, ಕೆಲವೊಂದು ಹೇಳ್ಕೊಟ್ಟಿಲ್ಲ. ಹೊಡೆದಿದ್ದಕ್ಕೆ ಹೀರೋಯಿನ್ ಮತ್ತೆ ನಿನ್ನ ಕಾಂಬಿನೇಷನ್ ಸೀಕ್ವೆನ್ಸ್ಗಳು ಏನನ್ಸುತ್ತೆ? ಚೆನ್ನಾಗಿ ಬಂದಿದೆ ಸರ್. ಅಲ್ಲ, ಸುದೀಪ್ ಸರ್ ಹೇಳ್ತಾರೆ ಅದ್ರ ಬಗ್ಗೆ. ಸರ್, ಅವತ್ತು ರಿಹರ್ಸಲ್ ಎಲ್ಲ ಆದ್ಮೇಲೆ ರೂಮಲ್ಲಿ ಮಂಡ್ಯದಲ್ಲಿ ಇದ್ದಾಗ ಏನೋ ಅಂತಿದ್ರಿ ನೀವು. ಸರ್ 4 ವರ್ಷ ಆಯ್ತು ಸರ್, ನೆನಪಿಲ್ಲ. ಹೌದಾ? ಇಬ್ರು ರಿಹರ್ಸಲ್ ಮಾಡ್ತಾ ಇದ್ರು, ಏನೋ ಅಂದೋದ್ರಿ ನೋಡಿ ಅವತ್ತು. ಇದೆಲ್ಲ ರಿಹರ್ಸಲ್ ಮಾಡ್ತಾರೆ ಅಲ್ವಿನ್? ಇಲ್ಲ, ಆಫ್ ದ ರೆಕಾರ್ಡ್ ಏನೇನೋ ಹಂಗೆ ಬರ್ತಾ ಇರ್ತಾವ ನಮ್ದು ಅಕ್ಷರಮಾಲೆ ನೆನಪಿಲ್ಲ. ಸರ್, ಇಂಡಸ್ಟ್ರಿಯಲ್ಲಿ ಇವಾಗ ಒಂದಿಷ್ಟು ಇಟ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಮಾದೇವ ದೊಡ್ಡ ಲೆವೆಲ್ ಇಟ್ಟು ನಿಮ್ಮ ಪಾತ್ರನೇ ಬೇರೆ ರೀತಿಯಲ್ಲೇ ಇತ್ತು. ಇಷ್ಟು ದಿನ ನೋಡಿದ್ದು ಸುದೀಪ್ ಸರಿಗೂ ಮಾದೇವದಲ್ಲಿ ಇರುವಂಥ ಪಾತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನೇ ಅದನ್ನ ನೋಡಿ ಒಂದ್ಸತಿ ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡಿದೆ. ಪಾತ್ರ ತುಂಬಾ ಅದ್ಭುತವಾಗಿ ಮಾಡಿದೆ ಸರ್. ಅದಕ್ಕೆ ಹೋಲ್ಸ್ಕೊಂಡ್ರೆ ಶಿವಮ್ಮಲ್ಲಿ, ಓಂ ಶಿವಮ್ಮಲ್ಲಿ ನಿಮ್ಮ ಪಾತ್ರ ಇದೆಯಲ್ಲ ಸರ್, ಅದು ಎಷ್ಟು ಪೂರಕವಾಗಿದೆ? ಆ ಗಟ್ಟಿತನ ಹೀರೋಗೆ ಸಪೋರ್ಟಿವ್ ಆಗಿ, ಇಡೀ ಸಿನಿಮಾಕ್ಕೆ ಸಪೋರ್ಟಿವ್ ಆಗಿ ಹೆಂಗಿದೆ ಸರ್? ಇಲ್ಲ, ನನ್ಗೆ ಯಾವಾಗಲೂ ಓಂ ಶಿವಮ್ಮ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ನಿಮಗೆ ಗೊತ್ತು, ನಾನು ತುಂಬ ಸಿನಿಮಾಗಳು ಮಾಡಿದ್ರು ನಂದು ಮೊಬೈಲು ಇದರಲ್ಲಿ ಏನಂತೀವಿ ಅದು ವಾಲ್ಪೇಪರಲ್ಲಿ ನಾನು ಓಂ ಶಿವಮ್ದೇ ಇಟ್ಕೊಂಡಿರೋದು ಆ ಪೋಸ್ಟ್ರು. ಬಿಕಾಸ್ ನಂಗೆ ತುಂಬ ಇಷ್ಟ ಆ ಸಿನಿಮಾದು ಕೆಲವು ಸೀನ್ಗಳು, ತುಂಬ ಇಷ್ಟ ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆ ಪಾತ್ರದ ಕೆಲವು ಸೀನ್ಗಳು. ನಿಮ್ಮ ಮತ್ತೆ ಬಾಲಣ್ಣನ ಕಾಂಬಿನೇಷನ್ ಸೀಕ್ವೆನ್ಸ್ಗಳು, ಬಾಲರಾಜ್ ವಾಡಿ ಅವರದು, ಬಾಲಣ್ಣ ಅಪ್ಪ ನನಗೆ ಅದರಲ್ಲಿ ಅದೇ ಹಿಂದೇನು ಹೇಳಿದ್ದೀನಿ, ಬೇಕಾದ್ರೆ ಹೇಳ್ತೀನಿ. ಅಂದರೆ ಪರವಾಗಿಲ್ವಾ, ಅದರಲ್ಲಿ ತಂದೆನ ಒಂದು ನಾನೇ ಕೊಂದಿರ್ತೀನಿ. ಮತ್ತು ಆ ಹೆಣದ ಮುಂದೆ ಒಂದಷ್ಟು ಮಾತಾಡೋದಿದೆ. ನನಗೆ ಆ ಲೈನ್ಸ್ಗಳು ಯಾವಾಗಲೂ ಸಿಕ್ಕಾಪಟ್ಟೆ ಫೇವ್ರೇಟು. ಅದ್ರಲ್ಲಿ ನಾನು ಅಪ್ಪನಿಗೆ ಹೇಳ್ತೀನಿ, ಅವರು ಹೆಣದ ಮುಂದೆ ನಿಂತ್ಕೊಂಡು, ಅಪ್ಪ ನೀನು ಫಸ್ಟ್ ನೈಟ್ ಅದು ಹೆಂಗೆ ಅರೇಂಜ್ ಮಾಡ್ಕೊಂಡಿದ್ದೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಹುಟ್ಟಿರಲಿಲ್ಲ. ನೀನು ಲಾಸ್ಟ್ ನೈಟ್ ಅರೇಂಜ್ ಮಾಡಿದ್ದೀನಿ, ಅದು ನೀನು ತೋರ್ಸೋಣಂದರೆ ನೀನು ಬದುಕಿಲ್ಲ. ಎಂಥ ವಿಧಿ ನೋಡು ಹೆಂಗಿದೆ. ಅವತ್ತು ನಾನು ನಿನ್ನ ಇದನ್ನು ನೋಡೋಕ್ಕಾಗಿಲ್ಲ, ಇವತ್ತು ನೀನು ಇದು ನೋಡೋಕ್ಕಾಗ್ತಿಲ್ಲ. ನೀನು ಅದೆಷ್ಟು ಕಷ್ಟ ಬಿದ್ದು ನಾನು ಎತ್ತಿದೋ ನನಗೆ ಗೊತ್ತಿಲ್ಲ. ಆದರೆ ನೀನು ಸಾಯಿಸಕ್ಕೆ ನಾನು ಬಿದ್ದಿದ್ದೀನಲ್ಲ ಒಂದು ಕಷ್ಟ, ಬೇಡಪ್ಪ ಬೇಡ ಬೇಡ ಬೇಡ, ಯಾವ ಮಗನಿಗೂ ಆ ಕಷ್ಟ ಬರಬಾರ್ದು. ಅಷ್ಟು ಕಷ್ಟ ಬಿದ್ದಿದ್ದೀನಿ. ಅವತ್ತು ನಾನು ಹುಡ್ದಾಗ ಅದೆಷ್ಟು ಸಂತೋಷ ಪಟ್ಟಿದ್ದೋ ಅದು ನಾನು ನೋಡೋಕ್ಕಾಗಲಿಲ್ಲ. ಇವತ್ತು ನೀನು ಸತ್ತಾಗ ನಾನೊಂದು ಸಂತೋಷ ಪಡ್ತಿದ್ದಿಲ್ಲ, ಅದನ್ನು ತೋರಿಸೋಣ ಅಂದರೆ ನೀನಿಲ್ಲ. ಎಂಥ ದುರ್ವಿಧಿ ಅಲ್ವಾ ಅನ್ನೋ ಥರದ್ದು ಒಂದಷ್ಟು ಲೈನ್ ಇದೆ. ನನಗೆ ಸಖತ್ ಇಷ್ಟ ಸರ್. ಇಂಡಸ್ಟ್ರಿಯಲ್ಲಿ ಡೈಲಾಕಿಂಗ್ ಸಾಯಿ ಕುಮಾರ್ ಅಂತ ಕರೆಯೋರು. ಈಗ ಎಲ್ಲ ಇಂಟರ್ವ್ಯೂಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಡೈಲಾಕಿಂಗ್ ಯಾರು ಗುರು ಅಂದರೆ ಸುದೀಪ್ ಸರ್ ಅಂತಾರೆ, ಕಾಕ್ರೋಜ್ ಅಂತಾರೆ. ಅದಕ್ಕೆ ಏನು ಸಂಬಂಧ? ಇಲ್ಲ ಸರ್, ಅದಕ್ಕೆ ತುಂಬ ಜನ ಇದ್ದಾರೆ. ಬರೀ ಡೈಲಾಗೋಸ್ಕರನೇ ಬದುಕ್ತಾರೋ ತುಂಬ ಜನ ಇದ್ದಾರೆ. ನಾನು ಬದುಕಿನಲ್ಲಿ ಯಾವುದೋ 1-2 ಮಾತು ಹೇಳಿರ್ಬೋದು ಅಷ್ಟೇ. ಇಲ್ಲ ಸರ್, ಮೇ ಬಿ. ಬಟ್ ನಿಮ್ಮ ಮಾತುಗಳು ಅಥವಾ ನಿಮ್ಮ ಡೈಲಾಗ್ಗಳು ಯೂತ್ಗೆ ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ನಾನು ಯೂತ್ ಅಲ್ವಾ ಸರ್, ಸೇಮ್ ಏಜ್ ಅಲ್ವಾ? ಹೌದಾ ಸರ್? ಹಂಗೆ ಮಿಡಿತದೆ ಸರ್. ಹೇಳ್ಬೋದಾ ಏಜ್? ಹೇಳ್ಬೋದಾ? ಈ 24 ಮನಸ್ಸಿಗೆ. ತುಂಬಾ ಜನ ನೋಡ್ತಿರೋರು 24 ಏಜು ನೋಡ್ಕೊಳ್ಳಿ. ವರ್ಧ ಸರ್,
ನೀವು ಒಂದಿಷ್ಟು ಸಿನಿಮಾಗಳನ್ನ ಮಾಡ್ಕೊಂಬಂದು ಅಸ್ತಾ ಹೀರೋ ಮಾಡಿದ್ರಿ, ದಾರಿಯ ಉದಯ ವೈಕುಂಠಕ್ಕೆ ಕ್ರಿಟಿಕಲಿ ಒಳ್ಳೆ ಹೆಸರು ಬಂತು, ಜೊತೆಲಿ ಒಂದಿಷ್ಟು ಅವಾರ್ಡ್ಗಳು ನನಗೆ ಗೊತ್ತಿರೋ ಪ್ರಕಾರ ಒಂದು 100 ಅವಾರ್ಡ್ ತನಕನೂ ಬಂತು. ಅದಾದ ನಂತರದಲ್ಲಿ ಹೀರೋಗಳ ಪಾತ್ರಗಳು ಕಮ್ಮಿ ಆಯ್ತಾ? ರತ್ನ ಆಯ್ತು, ರತ್ನನೂ ಒಳ್ಳೆ, ಮೊನ್ನೆನೂ ನಾವು ಡಿಸ್ಕಷನ್ ಮಾಡ್ತಿದ್ವಿ, ಹೀರೋಗಳನ್ನ ಹೊರತುಪಡಿಸಿ ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ? ಸರ್ ಇಲ್ಲ, ಏನು ಗೊತ್ತಾ, ಪಾತ್ರಗಳನ್ನ ಪ್ಲೇ ಮಾಡ್ತಾ ಹೋಗ್ಬೇಕಷ್ಟೇ. ನನಗನ್ಸೋದು ಏನು ಪಾತ್ರ ಸಿಗುತ್ತೋ ಅದನ್ನ ನೀಟಾಗಿ ಪ್ಲೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಹೇಳಿದಂಗೆ ಜನ ಹೇಳ್ತಾರೆ ಒಂದಿನ ನೀನು ಹೀರೋ ಗುರು ಅಂತ ಹೇಳ್ತಾರೆ, ಅವತ್ತು ಹೀರೋನೇ ಮಾಡೋಣ, ತೊಂದರೆ ಇಲ್ಲ. ಈಗ ಗೊತ್ತಿಲ್ಲ ಜನ ಯಾವ್ದ್ರಲ್ಲಿ ನಮ್ಮ ರಿಸೀವ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಇಂಡಸ್ಟ್ರಿ ಅಂತೂ ತುಂಬ ಚೆನ್ನಾಗಿ ಗುರುಸಿದೆ, ಇಂಡಸ್ಟ್ರಿ ಕೆಲಸ ಕೊಡ್ತಿದೆ. ಸುಮ್ಮನೆ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಜನ ಒಂದು ಹೀರೋ ಗುರು ಅಂತಾರೆ, ಅವತ್ತು ಹೀರೋನು ಮಾಡ್ತೀನಿ, ತೊಂದರೆ ಇಲ್ಲ. ಅಟ್ ಪ್ರೆಸೆಂಟ್ ಇವಾಗ ಒಂದು ಸಿನಿಮಾ ಹೀರೋ ಆಗಿ ಸಿನಿಮಾ ರೆಡಿ ಇದೆ, ನನ್ನ ಕೆಲಸ ಲಾಸ್ಟು ಪ್ರೋಗ್ರೆಸ್ಸಲ್ಲಿದೆ, ವರ್ಕ್ ನಡೀತಾ ಇದೆ. ಅದ್ರ ಮಧ್ಯೆ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇದೆ. ಸೊ ಆ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಭಾರ್ಗವ್, ಈ ಸಿನಿಮಾದ ಪ್ರೊಡ್ಯೂಸರು ಕೃಷ್ಣ ಸರ್, ನಿಮ್ಮ ತಂದೆ. ಫಸ್ಟೇ ಉದ್ದೇಶ ಏನಾರ ಇತ್ತಾ ನಿನಗೆ ಹೀರೋ ಆಗಬೇಕಾಗಿತ್ತು, ಅಥವಾ ಅಪ್ಪ ಹೇಳಿದ್ರು ಅಂತ ಆ ಥರ ಏನಾರ ಇದೆಯಾ? ಯಾಕಂದರೆ ಕೆಲವು ಇಂಡಸ್ಟ್ರಿಗೆ ಬರೋರೆಲ್ಲ ಅಂದ್ರೆ ಅಪ್ಪ ಪ್ರೊಡ್ಯೂಸರ್ಗಳು, ಮಗ ಹೀರೋ ಅನ್ನೋದಿದೆ. ಹೊರತುಪಡಿಸಿ ನೀನು ಹೇಳೋಕ್ಕೆ ಇಷ್ಟಪಡ್ತೀವಿ? ಸರ್, ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನಾನು ಯಾವತ್ತೂ ಮನೇಲಿ ಡಿಸ್ಕಸ್ ಮಾಡಿರಲಿಲ್ಲ, ಅಪ್ಪ ನನ್ನ ಹತ್ರ ಯಾವತ್ತೂ ಹೇಳಿಲ್ಲ ಸಿನಿಮಾ ಮಾಡ್ತೀನಿ ಅಂತ. ಅದು ಬೆಳೀತಾ ಬೆಳೀತಾ ದೊಡ್ಡವನಾದೆ, ಆಮೇಲೆ ದುಬೈಗೆ ಹೋಗಿ ಬಂದೆ. ಆ ಗ್ಯಾಪಲ್ಲಿ ಒಂದು ಈ ಥರ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಆಗಿಬಿಟ್ಟು ನಾನು ಯಾವತ್ತೂ ಹೇಳಿಲ್ಲ ಸರ್ ಮನೇಲಿ ಸಿನಿಮಾ ಮಾಡಬೇಕು, ಅಥವಾ ಅವರು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ಅಪ್ಪ ಏನಾರ ಪ್ರೆಷರ್ ಹಾಕಿದ್ರ, ನೀನೇ ಹೀರೋ, ನಾನು ದುಡ್ಡು ಹಾಕ್ತಾ ಇದ್ದೀನಿ, ಹೀರೋ ಆಗ್ಬಿಡು, ಈ ಥರ ಏನಾದ್ರ? ಯಾಕಂದರೆ ಹೊರಗಡೆ ಮಾತುಗಳು ನಾಳೆ ದಿನ ಅದಾಗಬಾರ್ದು, ಹಾಗಾಗಿನೇ ಕೇಳ್ತಾ ಇರೋ ಪ್ರಶ್ನೆ ಅಷ್ಟೇ, ಇನ್ನೇನಿಲ್ಲ. ಸರ್, ನಮ್ಮದು ಹೇಳ್ದಲ್ಲ ಸರ್, ನಮ್ಮ ಮನೆಯಿಂದ ಅಪ್ಪ ಮಕ್ಳ ಥರನೇ ಬರ್ತಾ ಇದೆ. ಸೆಟ್ಟಲ್ಲಿ ತಕ್ಷಣ ನೀನು ಆರ್ಟಿಸ್ಟ್, ಅದು ಗ್ಯಾಪ್ನ ಇಟ್ಕೊಪ್ಪ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತದು. ಯಾಕಂದರೆ ಅಷ್ಟೇ ಡೇ 1 ನೀವು ನನ್ನ ಜೊತೆನೇ ಟ್ರಾವೆಲ್ ಮಾಡಿದ್ರೆ, ಟ್ರೈನಿಂಗ್ ಆಗಲಿ ಏನೇ ಇರಬೇಕಾದ್ರೂ ಅದೊಂದು ಅಪ್ಪಂದು ವೆರಿ ಕ್ಲಿಯರ್ ಡಿಸಿಪ್ಲಿನ್ ಇತ್ತು ಸರ್. ಆರ್ಟಿಸ್ಟ್ ಆಗೇ ನೀನು ಇರಬೇಕು. ಆಮೇಲೆ ಮನೆಗೂ ಇವಾಗ ಹೋದ್ರು ಅಷ್ಟೇ ಸರ್, ಸಿನಿಮಾದು ನೀನು ಆರ್ಟಿಸ್ಟಾಗಿ ಏನು ಮಾಡಿದೆ ತಪ್ಪು ಸರಿ ಇದೇ ಮಾತಾಡ್ತಾ ಹೊರತು, ಈ ಪ್ರಮೋಷನ್ದು ಏನಾದರೂ ಮಾಡಬೇಕಾ ಇದು ಮಾತಾಡ್ತಾ ಹೊರತು, ಬೇರೆ ಶೂಟಿಂಗ್ ಖರ್ಚಾಯ್ತಿದೆ ಅದೇನು ಡಿಸ್ಕಸ್ ಮಾಡೋದಿಲ್ಲ, ಅದು ನಿಮಗೂ ಗೊತ್ತು. ಸರಿ ಸರ್, ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಕ್ಲೈಮ್ಯಾಕ್ಸ್ ಎಪಿಸೋಡು ಅವತ್ತು ನಾವು ಒಂದು 4 ದಿನ ಒದ್ದಾಡಿರೋದು ನಿಮಗೂ ಗೊತ್ತಿದೆ, ಆ ರೈನ್ ಎಫೆಕ್ಟಲ್ಲಿ. ಅವತ್ತು ನಾನು ಕಾಸು ಉಳಿಸಿದ್ದೀನಿ ನಿಮ್ದು. ಹೌದು, ಜಲಸಮಾಧಿ ಮಾಡಿ ಕಾಸು ಉಳಿಸಿ, ಅದು ಮಂಡ್ಯದು ಜಲಸಮಾಧಿದು ಕ್ಲೈಮ್ಯಾಕ್ಸ್ ಹ್ಯಾಂಗ್ ಮಾಡಿದ್ವಿ ನೋಡಿ. ನೀವು ಅಂಡರ್ವೇರ್ ಅಲ್ಲಿ ಇದ್ರೆ ಹೀರೋಯಿನ್ ಪೋಸ್ಟ್ ಇಲ್ಲಿ ಕಾಡಲ್ಲಿ ಮಾಡಿದ್ದು. ಅದು ಎಪಿಸೋಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದೇನೋ ನಿಮ್ಗೊಂಥರ ಆಸೆ, ನನ್ನ ಅದ್ರಲ್ಲಿ ಸನ್ನಿ ಲಿಯೋನ್ ತರ ತೋರಿಸ್ಬೇಕು ಅಂತ. ಯಾವ ಕಾರಣ ಉದ್ದೇಶನೂ ಇಲ್ಲ. ಸನ್ನಿ ಲಿಯೋನ್ ಕಾಸ್ಟಲ್ಲಿ ನಿಲ್ಸಿದ್ದೀರಾ ನೀವು? ಇಲ್ಲ, ನನ್ನ ಪಾತ್ರಕ್ಕೆ ಅದು ಬೇಕಾಗಿತ್ತು ಅಷ್ಟೇ ಸರ್. ಒಬ್ಬ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸಾಯೋದ್ಕಿಂತ ಒಬ್ಬ ಅಂಡರ್ವೇರ್ ಅಲ್ಲಿ ಸತ್ರ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದೊಂದು. ಇಲ್ಲ, ಅದೇನಿಲ್ಲ ಸರ್, ಅದು ನಾನು ನಿಮ್ಗೆ ಗೊತ್ತಿದೆ. ನಾನು ಈಗ ಇವ್ನು ಹೇಳಿದಂಗೆ ಆಗುತ್ತೆ, ನಿಮ್ಗೆ ಗೊತ್ತು ಅಂತ. ಅದು ನಿಮ್ಗೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲ ಸರ್. ನಾನು ಯಾವತ್ತೂ ಯಾವ ಡೈರೆಕ್ಟ್ರಿಗೂ ಅದು ಯಾಕೆ ಅಂತ ಕೇಳಿದವನೇ ಅಲ್ಲ. ಅವ್ರು ಏನು ಹೇಳ್ತಾರೆ, ಇಲ್ಲ ಸರ್ ಈ ಸೀನ್ ಹಿಂಗೆ ಡಿಮ್ಯಾಂಡ್ ಮಾಡ್ತಿದ್ದೆ, ನೀವು ಮಾಡಬೇಕು, ಮಾಡಿದ್ದೀನಿ ಸರ್. ಆಮೇಲೆ ಇದೇನೋ ಕಾಕತಾಳಿಯ, ನಾನು ಅಂಡರ್ವೇರ್ ಮಾಡಿರೋ ಸಿನಿಮಾ ಎಲ್ಲ ಸಖತ್ತಾಗಿ ಓಡಿದೆ. ಈಗ ನಿಮ್ಮ ಬಾಯಿಂದ ಹೇಳಿ. ಇಲ್ಲ, ಹಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ಅದೇನೋ ಕಾಕತಾಳಿಯನೋ ಅದು ಏನೋ ಅದು ಹಂಗಾಗಿದೆ. ಟಗ್ರೋಲು ಚೆನ್ನಾಗಾಯ್ತು, ಸಲಗ ಚೆನ್ನಾಗಾಯ್ತು, UI ಚೆನ್ನಾಗಾಯ್ತು. ನೋಡೋಣ, ಹಾಗೆ ದೇವ್ರ ದಯದಿಂದ ನಿಮ್ಮ ಬಾಯಿಂದ ಒಳ್ಳೇದಾಯ್ತು ಅಂದ್ರೆ ಓಂ ಶಿವಂ. ಅದು ಶ್ರದ್ಧೆಯಿಂದ ಮಾಡಿದೀವಿ. ಖಂಡಿತ ಸರ್. ವರದಾ ಸರ್, ಸರ್ ನೆಕ್ಸ್ಟ್ ಒಂದು ಪಾತ್ರ ಬರ್ಬಿಡಿ ಸುದ್ದಿಗೆ, ಅಂಡರ್ವೇರ್ ಅಂತಾನೆ ಕ್ಯಾರೆಕ್ಟರ್ ಹೆಸರು ಅಂಡರ್ವೇರ್. ಚೆನ್ನಾಗಿದೆ ಸರ್. ಇದಕ್ಕೆ ಪೂರಕವಾಗಿ ST ಸರ್ ಹೇಳ್ತಾರೆ, ಆ ಪಾತ್ರ ಚೆನ್ನಾಗಿರುತ್ತೆ ಹಂಗೆ ಮಾಡಿ ಅಂತಾನು ಅವ್ರು ಹೇಳ್ತಾರೆ. ಯಾಕಂದ್ರೆ ಕೋರಸ್ ಅದು ಇಲ್ಲಿ ಹೇಳ್ದಂಗೆ ಅವ್ರದ್ದೊಂದು ಕೋರಸ್ ಆ ಕಡೆ ಆಲ್ರೆಡಿ ಮನಸ್ಸಿಂದ ಬರ್ತಾ ಇದೆ, ಅದೇ ಚೆನ್ನಾಗಿದೆ ಗುರು ಅಂತ. ವರದಾ ಸರ್, ನೀವು ಬೇಸಿಕಲಿ ಮಲೆನಾಡು ಪ್ರದೇಶದವರು, ತೀರ್ಥಹಳ್ಳಿ ಶಿವಮೊಗ್ಗದ ಬಂದವರು, ಥಿಯೇಟ್ರ್ ಬ್ಯಾಕ್ಡ್ರಾಪ್ ಇಟ್ಕೊಂಡು ಬಂದಂಥವ್ರು ನೀವು. ಇವತ್ತಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ನಡೀತಿರುವಂಥ ಒಂದಿಷ್ಟು ವಿದ್ಯಮಾನಗಳು ಯಾರು ಬೇಕಾದ್ರೂ ಬಂದು ಹೀರೋ ಆಗ್ಬಿಡೋಣ ಅಂತಿದ್ದಾರೆ. ಕ್ಯಾಮ್ರಾ ಅಥವಾ ಶಾರ್ಟ್ ಫಿಲ್ಮ್ ಮಾಡ್ಕೊಂಡವರು, ಮದುವೆ ಮನೇಲಿ ಕ್ಯಾಮ್ರಾ ಇಟ್ಕೊಂಡು ಬಂದವರೆಲ್ಲ ಕ್ಯಾಮ್ರಾಮನ್ ಆಗಿದ್ದಾರೆ, ಶಾರ್ಟ್ ಫಿಲ್ಮ್ ಮಾಡೋರು ಡೈರೆಕ್ಟರ್ ಆಗಿದ್ದಾರೆ. ನಿಮಗೆ ಏನು ಅನ್ಸುತ್ತೆ, ಇಷ್ಟು ವರ್ಷ ಕಷ್ಟಪಟ್ಟು ಸ್ಟ್ರಗ್ಲಿಂಗ್ ಪಟ್ಟು 10-12 ವರ್ಷ ಇಲ್ಲಿ ತಿರುಗಾಡಿ ಥಿಯೇಟ್ರ್ ಬ್ಯಾಕ್ಡ್ರಾಪಲ್ಲಿ ಒಂದಿಷ್ಟು ಕೆಲಸ ಮಾಡಿ ಬಂದು ಇಷ್ಟು ನೀವು ಒದ್ದಾಡ್ತಾ ಇದ್ದೀರಾ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಂಗೆ ಗೊತ್ತಿಲ್ಲ ಯಾರು ಕ್ಯಾಮ್ರಾಮನ್ ಆಗಿದ್ದಾರೆ, ಯಾರು ಡೈರೆಕ್ಟರ್ ಆಗಿದ್ದಾರೆ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಇಂಡಸ್ಟ್ರಿಲಿ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬ ದೊಡ್ಡವರೆಲ್ಲ ಇದನ್ನು ಕಟ್ಕೊಟ್ಟಿರೋ ಚಿತ್ರರಂಗ ಇದು, ಆಯಿತಾ. ನಾವು ಇದಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ತುಂಬ ಸೀರಿಯಸ್ ಆಗಿ ತುಂಬ ಡೆಡಿಕೇಟ್ ಮಾಡಿ ನಾವು ಕೆಲಸ ಮಾಡ್ಬೇಕು. ಯಾಕಂದ್ರೆ ಯಾರು ತುಂಬ ದೊಡ್ಡವರೆಲ್ಲ ಕಟ್ಕೊಟ್ಟು ಹೋಗಿರುತ್ತೆ ಚಿತ್ರರಂಗ. ನಾವು ಸುಮ್ಮನೆ ಶೋಕಿಗೋ, ಸುಮ್ಮನೆ ದುಡ್ಡಿದೆ, ಅಪ್ಪನ ದುಡ್ಡಿದೆ, ಅಣ್ಣನ ದುಡ್ಡಿದೆ, ನಾವೇ ದುಡ್ದು ಬಿಟ್ಟಿದ್ದೀವಿ, ಒಂದು ಸಿನಿಮಾ ಮಾಡ್ಬಿಡೋಣ ಅಂತ ಹಿಂಗೆ ಯಾವತ್ತೂ ಮಾಡಬಾರ್ದು. ನೀಟಾಗಿ ಪ್ರಿಪೇರ್ ಆಗಿ ಸಿನಿಮಾಗೆ ಬೇಸಿಕ್ಕಾಗಿ ಏನೇನು ಬೇಕೋ ಅದನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಈಗ ಉದಾಹರಣೆಗೆ ನಾವೇ ಇದ್ದೀವಿ, ನಾವೆಲ್ಲ ಆಯಿತಾ. ತುಂಬ ಈ ಹಂತಕ್ಕೆ ಬರೋ ಭಾಳ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀವಿ ಅಂದರೆ ನೀಟಾಗಿ ಹಾನೆಸ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸುಮ್ಮನೆ ಶೋಗಳು ಕೊಟ್ಕೊಂಡು ಮಾಡಿದ್ರೆ ಒಂದು ಪಿಚರ್ 2 ಪಿಚರ್ ಆಗುತ್ತೆ, ಮಿಕ್ದೆಲ್ಲ ಮನೆಗೆ ಹೊರಟೋಗೋದು, ಅದರ ತುಂಬಾ ಆಗಿದೆ. ಸೀರಿಯಸ್ಸಾಗಿ ಕೆಲಸ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಸರ್. ಸುದೀಪ್ ಸರ್, ಒಂದು ಸಣ್ಣ ಪ್ರಶ್ನೆ.
ಪ್ರೇಮಕ್ಕೂ ಕಾಮಕ್ಕೂ ವ್ಯತ್ಯಾಸ ಏನು? ಇವು ಇಷ್ಟು ಸಣ್ಣ ಪ್ರಶ್ನೆಗಳೆಲ್ಲ ನಂಗೆ ಗೊತ್ತಲ್ಲ, ದೊಡ್ಡದು ಕೇಳಿ ಸರ್ ಬೇರೆ ಅದು. ಇಲ್ಲ ಸರ್, ಇದು ದೊಡ್ಡದು ಅನ್ಕೊಳ್ಳಿ. ಯಾಕಂದ್ರೆ ನಮ್ಮ ಸಿನಿಮಾದ ಒಳ ತಿರುಳಿದೆ. ಆ ಸಿನಿಮಾ ಕತೆ ಜೊತೆಗೆ ಟ್ರಾವೆಲ್ ನೀವು ಒಂದು ಪಾತ್ರ ಆಗಿರೋದ್ರಿಂದ ಒಂದು ಮಾರ್ಮಿಕವಾಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತಿರಂಗೆ ನಿಮ್ದು ಲವ್ ಸ್ಟೋರಿ, ಈ ಕತೆ ನಡೆಯೋದು ಅಂದ್ರೆ ಈಗ ನಂಗೆ ಒಂದಷ್ಟು ಏಜ್ ಆಗಿದೆ. ಈ ಮುದ್ದು ಇದು ಮುದ್ದು ಅಲ್ಲ, ಅದೇನದು ಈ ವೃದ್ಧಾಪ್ಯ ಅಥವಾ ಇನ್ನೊಂದೇನೋ ಅಂತಾರಲ್ಲ, ಮಾಯಿಂದ ಬರುತ್ತಲ್ಲ, ವೃದ್ಧಾಪ್ಯ ಮುಪ್ಪು ಏನದು, ಆ ಥರದ ಬಗ್ಗೆ ಹೇಳ್ಬಲ್ಲೆ ನೋಡಿ. ಯೂತ್ ಇಲ್ಲಿ ಕೂತಿದ್ದು ಸರ್, ಈಗ ತಾನೇ ನೀವು ಹೇಳಿದ್ರೆ 22 ವರ್ಷ ಅಂತ, ಮತ್ತೆ ಅಷ್ಟು ಬೇಗ ಚೇಂಜಾ ಮನಸ್ಸಿಗೆ? ಅದೇ, ಮತ್ತೆ ಮನ್ಸಿಗೆ ಏಜೇ ಆಗಲ್ಲ ಸರ್, ಹಾಗಾಗಿ ನಿಮಗೆ ಕೇಳ್ತಾ ಇದ್ದೀನಿ. ತುಂಬಾ ವ್ಯತ್ಯಾಸ ಇದೆಯಲ್ಲ. ಒಂದು ಟೀನೇಜರ್ ಲವ್ ಸ್ಟಾರ್ಟ್ ಆಗುವಾಗ್ಲೂ ಅಥವಾ ಒಂದು 25-30 ಆದಾಗ ಲವ್ ಸ್ಟಾರ್ಟ್ ಆಗೋ ವ್ಯತ್ಯಾಸ ಇದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ನಾನು ಚಿಕ್ಕ ವಯಸ್ಸಿಂದ ಉಪ್ಪಿ ಸರ್ ಫಾಲೋವರು. ಸೊ ಉಪ್ಪಿ ಸರ್ ಆಗ್ಲೇ ಒಂದು ಹೇಳೋರೆ, ಒಂದು 18ನೇ ವಯಸ್ಸಿಂದ ಹಿಡಿದು 30ನೇ ವಯಸ್ಸು ತನಕ. ಅದು ಮತ್ತೆ ನಾನು ಹೇಳಿದ್ರೆ ಇಲ್ಲ ಸರ್, ನಿಮ್ಮ ಅರ್ಥ ಮತ್ತೆ ನಿಮ್ಮ ಅರ್ಥಗರ್ಭಿತನೇ ಬೇರೆ ಇರುತ್ತೆ. ನನ್ನ ತುಂಬಾ ಒಡನಾಟ ಇರೋದ್ರಿಂದ ಇಲ್ಲ, ನನಗೆ ಈ ಪ್ರೀತಿ ಪ್ರೇಮ ಪ್ರಣಯ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಲವ್ ಮ್ಯಾರೇಜ್ ನಿಮ್ದು? ಸುಮ್ಮನೆ ಪ್ರೀತಿ ಪ್ರೇಮ ಪ್ರಣಯ ಗೊತ್ತಿಲ್ಲದೆ ಲವ್ ಮ್ಯಾರೇಜ್ ಅದ್ರಾಗ ಇನ್ನೋಸೆಂಟ್ ಆಗಿ ಲವ್ ಮಾಡಿದೆ, ಮದುವೆ ಆದೆ ಅಷ್ಟೇ. ಈಗ ಸಿನಿಮಾ ಥರ ಅದು ವರ್ಣರಂಜಿತವಾಗಿ ಏನಿರಲ್ಲ ಲವ್. ಖಂಡಿತ. ಸೊ ಸಿನಿಮಾಲ್ ಅದನ್ನ ಹಂಗೆ ಹೆಂಗೋ ವರ್ಣರಂಜಿತವಾಗಿ ತೋರಿಸ್ತೀರಿ. ನಮ್ದು ಹಂಗೇನಿಲ್ಲ. ನಮ್ದು ಒಂದೇ ಲೈನ್ ಹೇಳ್ಬೇಕಂದ್ರೆ ರಕ್ತಚರಿತ. ಆ ರಕ್ತಚರಿತ್ರದ ಬಗ್ಗೆ ಆನ್ಲೈನ್ ಹೇಳ್ಬೋದಾ? ಇಲ್ಲ, ಅದು ಪೇಟೆಂಟ್ ಕೊಟ್ಬಿಟ್ಟಿದ್ದೀರಾ? ಓಕೆ ಓಕೆ. ನೋಡಿ ಇಲ್ಲಿ ಯೂತ್ ಕೂತಿದ್ದಾರೆ, ಕೇಳಿ ಇವ್ರು ಹೇಳ್ತಾರೆ. ಯೂತ್ ಅವರು ಅದೇ ನಿಮ್ಮ ಜೀವನದಲ್ಲಿ ಲವ್ ಸ್ಟೋರಿ ಏನಾದ್ರು, ಇದು ಲವ್ ಬೈ ಕ್ಯಾರೆಕ್ಟರ್ ಮಾಡಿದ್ಯಾ? ಆ ಲವ್ ಸ್ಟೋರಿ ಏನಾರ ನಿನ್ನ ಜೀವನದಲ್ಲಿ ಏನಾದ್ರು ಆಗಿರೋದು? ಒರಿಜಿನಲ್ ಲವ್ ಅದಕ್ಕೆ ಏನು ಸಂಬಂಧನೇ ಇಲ್ಲ, ಲವ್ವೇ ಮಾಡಿಲ್ಲ? ಲವ್ ಸರ್ ನಾನು ಮಾಡಿದ್ದೀನಿ, ಆದ್ರೆ ಅವ್ರಿಗೆ ಹೇಳ್ಕೊಂಡಿಲ್ಲ. ಯಾಕೆ? ಇವಾಗ ಹೇಳಿದಲ್ಲ ಬಿಡು, ನಿಮ್ಮಪ್ಪ ಗೊತ್ತಾಯ್ತು, ನಿಮ್ಮ ತಂದೆ ಗೊತ್ತಾಯ್ತಲ್ಲ. ಈಗ ಸರ್ ನಿಮ್ದು ಆತರ ಏನು ಇಲ್ವಾ ಸರ್? ಯಾವ್ದಿಲ್ಲ ಲವ್ ಸರ್. ಈ ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ ಹುಡುಗಿಯರು ತುಂಬಾ ಮುದ್ದಾಗಿ ಸುಂದರವಾಗಿರ್ತಾರೆ ಅನ್ಸುತ್ತೆ. ಯಾರು ನಿಮ್ ಕಣ್ಣಿಗೆ ಬಿದ್ದಿಲ್ವಾ ಹಂಗಾದ್ರೆ? ಹೇಳಲ್ಲ ಸರ್, ತುಂಬಾ ಹುಷಾರು ವರದ ಸರ್, ನೆಮ್ಮದಿ ಆಗಿದ್ದಾರೆ ಅಂತ. ನಾವೆಲ್ಲ ಹಾಳಾಗಿದ್ದೀವಿ ಅಂತ ಅಲ್ಲ, ಹಂಗಲ್ಲ. ಏನು ಗೊತ್ತಾ, ಅದು ಒಂದೊಂದ್ಸರಿ ಈ ಎಂಡ ಲಿವರ್ಗೆ ಹಾನಿಕಾರಕ, ಹೆಂಡ್ತಿ ಲವ್ವರ್ಗೆ ಹಾನಿಕಾರಕ. ಇಂಥದ್ದೆಲ್ಲ ಬರುತ್ತೆ. ಸುದೀಪ್ ಸರ್ ಹತ್ರ ಮಾತ್ರ ಬರಕ್ ಸಾಧ್ಯ ಇದೆ. ಮಗ ಎಂಡ ಲಿವರ್ಗೆ ಹಾನಿಕಾರಕ ಯಾವಾಗಲೂ, ಹೆಂಡ್ತಿ ಲವ್ವರ್ಗೆ ಹಾನಿಕಾರ ಯಾವಾಗಲೂ. ಅದಕ್ಕೆ ಅವ್ನು ಮದುವೆನೇ ಆಗಿಲ್ಲ. ಅವ್ನು ಕೂತ್ಕೊಂಡು ಮನೇಲಿ ಯೋಚನೆ ಮಾಡ್ತಾನೆ, ನೇನು ಹೇಳಿ ಅಂತ ಅವ್ನಿಗೆ ಅರ್ಥ ಆಗುತ್ತೆ. ಶೆಟ್ಟಿ ಸರ್ ಅವ್ರ ಹತ್ರ ಕೇಳ್ಕೊಬೇಕಷ್ಟೇ. ಇಲ್ಲ, ಅವ್ನಿಗೆ ಅದು ಅರ್ಥ ಆಗುತ್ತೆ. ಅವ್ನು ಅದಕ್ಕೆ ಹೆಂಡ್ತಿಯನ್ನ ಪೋಸ್ಟ್ ಯಾರನ್ನೂ ತರ್ತಾ ಇಲ್ಲ. ಏನ್ ಸರ್, ಅಲ್ಲೇ ಇದೆ ಅರ್ಥ. ಅವ್ನು ಆಮೇಲೆ ಯೋಚನೆ ಮಾಡೋನು, ಮಗ ಏನೋ ಹೇಳ್ಬಿಟ್ಟು ಹೋದ ನನಗೆ ಅಂತ. ಸರ್ ಓವರ್ ಆಲ್ ಓಂ ಶಿವಮ್ಮಿಗೆ ಬಂದ್ರೆ ಪ್ರೊಡ್ಯೂಸರ್ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ, ನೀವೆಲ್ಲ ಆಕ್ಟ್ ಮಾಡಿದ್ರೆ, ಜೊತೆಯಲ್ಲಿ ಇಂಡಸ್ಟ್ರಿಗೆ ಹೊಸದಾದಂಥ ಒಂದು ಮ್ಯೂಸಿಕ್ ಕಂಪ್ನಿನ ಲಾಂಚ್ ಮಾಡಿದ್ದಾರೆ. ಸಾಂಗ್ನ ನೀವು ಕೇಳಿದ್ದೀರಾ? ಏನು ಅನ್ಸುತ್ತೆ ಸರ್ ಸಾಂಗು? ತುಂಬ ವರ್ಷಗಳಾದ ನಂತರದಲ್ಲಿ ಸಂಸ್ಕೃತದಲ್ಲಿ ಒಂದು ಸಾಂಗ್ ಬಂದಿದೆ, ನಿಮ್ಗೆ ಏನು ಅನಿಸ್ತು? ಇರೋ ಆನೆಸ್ಟ್ ಆಗಿ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಬೇರೆಯವ್ರ ಥರ ಇಲ್ಲ. ಅದು ಆ ಸಂಸ್ಕೃತದ ಆರ್ಟ್ ಚೆನ್ನಾಗಿದೆ ಸರ್. ನಂಗೆ ಇದಂಗೆ ತುಂಬ ಮ್ಯೂಸಿಕ್ ಬಗ್ಗೆ ಅಷ್ಟು ಜ್ಞಾನ ಇಲ್ಲ ಸರ್. ಯಾಕಂದರೆ ಅವ್ನು ಆ್ಯಕ್ಟ್ ಮಾಡ್ತಾನೆ ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟು ನಂಗೆ ಗೊತ್ತು ಅಂದರೆ ಸುಳ್ಳು. ನಂಗೆ ಅಷ್ಟು ಜ್ಞಾನ ಇಲ್ಲ ಮ್ಯೂಸಿಕ್. ನಾನು ಚಿಕ್ಕ ವಯಸ್ಸಿಂದ ಅಷ್ಟು ಆ ಥರದ್ದೆಲ್ಲ ಕೇಳ್ಕೊಂಡು ಬೆಳೆದಿಲ್ಲ. ಮ್ಯೂಸಿಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಅದು ಕೇಳೋಕ್ಕೆ ಸೌಂಡಿಂಗ್ ಅದೊಂಥರ ಚೆನ್ನಾಗಿದೆ. ನಂಗೆ ಅಷ್ಟೇ ಗೊತ್ತು, ಅದ್ರದ್ದು ಆಳ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ. ವರ್ಧ ಇಲ್ಲ ಸರ್, ತುಂಬ ಚೆನ್ನಾಗಿದೆ ಸಾಂಗು. ನಾನು ಮೊನ್ನೆನೂ ಭಾರ್ಗವ್ ಹೇಳ್ತಾ, ಯಾವುದೋ ಟೆಂಪಲ್ಗೆ ಹೋದಾಗ ಹಾಡು ಹಾಕಿದ್ರಲ್ಲಿ, ಹಾಡು ಓಡ್ತಾ ಇತ್ತು, ದೇವಸ್ಥಾನದಲ್ಲಿ ಹಾಕಿದ್ರು ಸಾಂಗು. ನಿಮ್ಗೆ ಹೇಳಿಲ್ವಾ ನಾನು? ಹೇಳಿಲ್ಲ, ಭಾರ್ಗವ್ ಹೇಳಿದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೇಳಿದೆ ನಾನು. ಅವ್ರಿಗೆ ಹೇಳಿದೆ ಆಮೇಲೆ ನಾನು, ಇದು ನಮ್ಮ ಸಿನಿಮಾ ಸಾಂಗ್. ಓ ಹೌದು, ಸಿನಿಮಾ ಸಾಂಗ ಗೊತ್ತಿಲ್ಲ ಸರ್, ಸಾಂಗ್ ಹಾಕಿದ್ದೀನಿ ಅಷ್ಟೇ ಅಂತಂದರು. ಅವಾಗ ಹೇಳಿದೆ. ಸೊ ಹಂಗಾಗಿ ಸಾಂಗ್ ಎಲ್ಲ ಕಡೆ ರೀಚ್ ಆಗಿದೆ. ಆ ಥರ ಎಲ್ಲ ಟೆಂಪಲ್ ಹಾಕಿದ್ದಾರೆ ಅಂದರೆ ನನಗೆ ಖುಷಿ ಆಯಿತು. ಅದು ಇವಾಗಲೇ ಕೇಳ್ತಾ ಇರೋದು. ನಾನು ಭಾರ್ಗವ್ ಮೊನ್ನೆನೇ ಹೇಳಿದ್ದೆ, ನಾನು ಸಿಕ್ಕಿದ ತಕ್ಷಣ ಹೇಳಿದೆ. ಸೊ ಭಾಳ ಖುಷಿ. ಭಾರ್ಗವ್, ಓವರ್ ಆಲ್ ಓಂ ಶಿವಮಲ್ಲಿ ಶಿವಮ್ ಅನ್ನೋ ಒಂದು ಪಾತ್ರನ ನಿಭಾಯಿಸಿದ್ಯಾ? ಆ ಪಾತ್ರಕ್ಕೆ ನಿಭಾಯಿಸುವಾಗ ಏನೆಲ್ಲ ಟ್ರೈನ್ ಅಪ್ ಮಾಡಿಕೊಂಡೆ, ಮತ್ತು ಹೇಗೆ ಮೂಡ್ ಬಂದಿದೆ ಇಡೀ ಸಿನಿಮಾದಲ್ಲಿ ನಿನ್ನ ಪಾತ್ರ? ಸರ್ ನಂದು ಆ್ಯಕ್ಚುಲಿ 2 ಶೇಡ್ಸ್ ಇದೆ ಸರ್. ಫಸ್ಟ್ ಶೇಡು ಕಂಪ್ಲೀಟ್ ಲವ್ ಸ್ಟೋರಿ ಏನಿದೆ ಅದಿದೆ. ಎರಡನೇ ಶೇಡ್ ಬಂದು ಮಾಸ್ ಕ್ಯಾರೆಕ್ಟರ್ ಹೋಗುತ್ತೆ. ಸೊ ನನಗೆ ಇದು ಲವ್ ಆಗಲಿ ಮಾಸ್ ಆಗಲಿ ಎರಡಕ್ಕೂ ಸೇಮ್ ಎಫರ್ಟ್ಸ್ ಹಾಕ್ಬೇಕು. ಯಾಕಂದರೆ 2 ಪಾತ್ರನೂ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಸೊ 2 ಪಾತ್ರಗೂ ನಾನು ಆಲ್ರೆಡಿ ಸ್ವಲ್ಪ ಟ್ರೈನ್ ಆಗಿಬಿಟ್ಟೆ ಹೋಗಿದ್ದು ಸೆಟ್ಗೆ, ಟ್ರೈನ್ ಆಗಿ. ಬಟ್ ಅಲ್ಲೂ ಆದಮೇಲೆ ಸಣ್ಣ ಪುಟ್ಟ ಚೇಂಜಸ್ ಇತ್ತು. ಆಮೇಲೆ ಆರ್ಟಿಸ್ಟ್ ಎಲ್ಲ ಇದ್ರಲ್ಲಿ ಸರ್, ಸುದೀಪ್ ಸರ್ ಆಗಲಿ, ಶೆಟ್ಟಿ ಸರ್ ಆಗಲಿ, ಫೈಟಲ್ಲಿ ಮಾತ್ರ ಹೇಳ್ಕೊಟ್ಟಿರೋದು. ಯಾಕಂದ್ರೆ ಲವ್ ಪಾಪ ಫಸ್ಟ್ ಟೈಮ್ ಮಾಡವನೆ, ಫೈಟು ಪಾಪ ಫಸ್ಟ್ ಟೈಮ್ ಮಾಡವನೆ. ಇವ್ನು ಹೆವಿ ಲವ್ ಮಾಡವನೆ, ನಾನು ಟ್ರೈಲರಲ್ಲಿ ನೋಡಿದ್ದೀನಿ. ಹಂಗಾಗಿ ನಾನು ಫೈಟಲ್ಲಿ ಮಾತ್ರ ಇವ್ನು ಸಿಕ್ಕಿದ್ದ, ಲವ್ ಶೆಡ್ಯೂಲಲ್ಲಿ ನಾನು ಇರಲಿಲ್ಲ. ಸೊ ವೀಕ್ಷಕರೇ, ಸರ್ ಫೈಟ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ರು, ನಾನು ಹೀರೋಯಿನ್ ಅಲ್ವಾ ಸರ್, ಅವಾಗ ಹೇಳ್ಕೊಟ್ಟಿದ್ರಿ. ಯಾಕಂದ್ರೆ ಹಿಂಗೆ ಸುಳ್ಳು ಹೇಳ್ತೀಯ? ಯಾವ ವಿಲನ್ನ ನೀವು ಬಿಟ್ಕೋತೀರಪ್ಪ? ನೀವು ಡುಯೇಟ್ ಆಡುವಾಗ ಯಾವ ಸಿನಿಮಾಲಿ ನೀವು ಡುಯೇಟ್ ಆಡುವಾಗ ವಿಲನ್ ಬರ್ತಂತ ಯಾರು ಬರಲ್ಲ ಸರ್. ತುಂಬ ಡೀಪ್ ಟ್ರೈಲರ್ ನೋಡಿದ್ವಲ್ಲ, ಶಾರ್ಟ್ ತೆಗಿತಾ ಇದ್ರಂತೆ ಹೀರೋಯಿನ್ ಜೊತೆ ಕಾಂಬಿನೇಷನ್ನು.
ಪ್ರೊಡ್ಯೂಸರ್ ಬಂದೆ ನಾನು ಮಾಡಿ ತೋರಿಸ್ತೀನಿ ಬಿಡ. ಅದಲ್ಲ ಶಾರ್ಟ್ ಇದ್ದಿದ್ದು ಸರ್, ಬೇರೆ ಇದ್ದಿದ್ದು ಶಾರ್ಟ್ ಏನಿಲ್ಲ, ಕೈ ಹಿಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಸರ್ ಇದ್ದಿದ್ದು. ಇಲ್ಲ ಅದ್ ನೋಡಿದಾರೆ ಆಲ್ರೆಡಿ, ಅಲ್ಲಿ ಸುದೀಪ್ ಸರ್ ನೋಡಿದ್ದಾರೆ, ವರದ ಸರ್ ನೋಡಿದ್ದಾರೆ. ಅದಕ್ಕೆ ಹೇಳಿದ್ದು ನನಗೆ ಇವ್ನು ಫೈಟಲ್ಲಿ ಸಿಕ್ಕಿದ್ದು ಹಿಂಗಲ್ಲ ಚಿನ್ನ ಹಂಗಲ್ಲ ಚಿನ್ನ ಅಂತ. ಟ್ರೈಲರ್ ಒಂದು ಶಾರ್ಟ್ ಇದೆಯಲ್ಲ ಅದರಲ್ಲಿ, ಆ ಶಾರ್ಟ್ ಇಂಪಾರ್ಟೆಂಟ್ ಶಾರ್ಟ್ ಅದು, ಅದನ್ನ ಮಾಡಕ್ ಕಷ್ಟಪಡ್ತಂತೆ ಕೃಷ್ಣ ಸರ್. ಮೊದಲ ನಾನು ಮಾಡಿ ತೋರಿಸ್ತೀನಿ ಅಂತ, ಬೇಡ ಪ್ರೊಡ್ಯೂಸರ್ ಬೇಡ 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 ಸರ್ ಮಾಡ್ತೇನೆ ಬಿಡಿ ಸರ್ ಅವ್ರನ್ನೇ. ಸರ್ ಟೇಕ್ ಮೇಲೆ ಟೇಕು ಅದೊಂದು ಶಾಟಿಗೆ ಏನೊಂದು 25 ಟೇಕು ಇದ್ದಿಲ್ಲ ಸರ್. ಓಂ ಶಿವಂ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸಿಗೆ ಏನು ಇಷ್ಟ ಆಗುತ್ತೆ ನಿಮ್ಮ ಪಾತ್ರ ಆಗಿರ್ಬೋದು, ಇಡೀ ಸಿನಿಮಾ? ಆಕ್ಚುಲಿ ನಿಮ್ಮ ಕತೆ ನಾನು ಒಂದು ಟ್ರೈಲರ್ ನೋಡಿದ್ದೀರಾ, ಟ್ರೈಲರ್ ಏನು ಅನಿಸ್ತು ನಿಮಗೆ? ಆನೆಸ್ಟ್ ಒಪಿನಿಯನ್ ಹೇಳಿ ಸರ್. ನಾನು ಇಲ್ಲೆಲ್ಲೋ ವ್ಯೂಸ್ ಮಾಡಿಸೋದು ಅಥವಾ ನೋಡ್ರಿ ಅಂತ ಇನ್ನೊಬ್ಬನ ಕೈಯಲ್ಲಿ ಹೇಳ್ಸೋದು ಅದೆಲ್ಲ ಇಲ್ಲ. ಈ ಸಿನಿಮಾದಲ್ಲಿ ಮಾಡಿರುವಂಥ ಪಾತ್ರಗಳು ನೀವು ನಿಮ್ಮನ್ನೆಲ್ಲ ಇಟ್ಕೊಂಡು ಒಂದು ಸೃಷ್ಟಿ ಮಾಡಿರುವಂಥ ಒಂದು ಕತೆ. ಇವಾಗ ಒಂದಿಷ್ಟು ವಿಷಯಗಳು ಸಾಂಗ್ ಆಗಿರ್ಬೋದು ಅಥವಾ ಮೇಕಿಂಗ್ ಆಗಿರ್ಬೋದು, ಪಾತ್ರಗಳು ಏನಿದೆ, ಪಾತ್ರಧಾರಿಗಳು ಏನಿದೆ ಎಲ್ಲ ನಿಮಗೆ ಗೊತ್ತಾಗಿದೆ. ಟ್ರೈಲರ್ನು ಆಲ್ಮೋಸ್ಟ್ ಇವತ್ತು ನೋಡಿದ್ರೆ ಏನು ಅನಿಸ್ತು ಸರ್ ನನಗೆ? ನಂಗೆ ಟ್ರೈಲರ್ ನೋಡಿ ಭಾಳ ಖುಷಿ ಆಯಿತು. ಅಂದರೆ ನನ್ಗೆ ಗೊತ್ತೇ, ಅಂದರೆ ನಾವು ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೆ ಈ ಮಟ್ಟಕ್ಕೆ ಇದು ತುಂಬ ಚೆನ್ನಾಗಿ ಆಗ್ಬೋದು ಸಿನಿಮಾ ಇದೆ ಅಂತೇಳಿ. ಆಮೇಲೆ ನಾನು ತುಂಬ ಡ್ಯೂರೇಷನ್ ಕಮ್ಮಿ ನಾನು ಮಾಡಿದ ಪಾತ್ರದ್ದು. ಯಾಕೆ ಈ ಸಿನಿಮಾ ನಾನು ಮಾಡಿದೆ ಅಂತ ಹೇಳಿದ್ರೆ, ಒಂದು ಇಂಪಾರ್ಟೆಂಟ್ ನೀವು, ಆಮೇಲೆ ಒಂದು ಒಳ್ಳೆ ಸಿನಿಮಾ ಆಗ್ಬೋದು, ಈ ಸಿನಿಮಾ ನೋಡ್ತಾರೆ ಒಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನೋದು ನನ್ನ ತಲೆಗೆ ಬಂದಿದ್ರೆ, ಇಲ್ಲಿ ಒಂದು ಹಿಟ್ ಸಿನಿಮಾ ಆಗೋ ಥರ ಇದು ಅನಿಸುತ್ತೆ ಈ ಕತೆ. ಇದ್ರಲ್ಲಿ ನಾನು ಕಾಣಿಸ್ಕೊಳ್ಳೋಣ ಅನ್ನೋ ಕಾಣಿಸ್ಕೊಂಡಿದ್ದು ನಾನು. ಭಾಳ ಖುಷಿದೆ. ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಜನ ನೋಡಿದ್ರು ಭಾಳ ಇಷ್ಟಪಡ್ತಾರೆ, ಟ್ರೈಲರ್ ಇಷ್ಟಪಡ್ತಾರೆ. ಇಡೀ ತಂಡಗಳು, ಆಮೇಲೆ ಸುದ್ದಿ ಆಗ್ಬೋದು, ST ರೋಲ್ ಆಗ್ಬೋದು, ತುಂಬ ಎಕ್ಸ್ಟ್ರಾರ್ಡಿನರಿ ರೋಲ್ಗಳು. ಇಬ್ಬರು ರೋಲ್ ಅಂತೂ ತುಂಬ ಚೆನ್ನಾಗಿದೆ, ರೋಲ್ಗಳು ಎರಡೂ ಖಂಡಿತ. ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ, ಬಾಲಣ್ಣ ಇದ್ದಾರೆ, ಇನ್ನು ರೋಬೋ ಗಣೇಶ್ ಇದ್ದಾರೆ, ತುಂಬ ಒಳ್ಳೊಳ್ಳೆ ಪಾತ್ರ. ಇಡೀ ಸಿನಿಮಾ ಒಳ್ಳೆ ಪಾತ್ರ, ಒಳ್ಳೆ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಜನ ಈ ಸಿನಿಮಾನ ಇತ್ತೀಚೆಗೆ ಹೊಸಬ್ರು ಸಿನಿಮಾನ ಜನ ನೋಡ್ತಿದ್ದಾರೆ. ಈ ಸಿನಿಮಾನು ಖಂಡಿತ ಜನ ನೋಡ್ತಾರೆ ನಂಬಿಕೆ ನನಗಿದೆ ಸರ್. ಈ ವರ್ಷ ಇಂಡಸ್ಟ್ರಿಗೆ ಬೇಸಿಕಲಿ ಈ ಅರ್ಧ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳು, ಹೊಸಬ್ರು ಸಿನಿಮಾಗಳು, ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ. ಈ ಸಿನಿಮಾನು ಆ ಸಾಲಿಗೆ ಸೇರತ್ತಾ ಅಥವಾ ಸೇರಬೇಕು ಅಂತೀರಾ ಸರ್? ಇರಲಿ, ಆದರೆ ಈ ಎಲ್ಲ ಸಿನಿಮಾಗಳು ಹಂಗೆ ಅಲ್ವಾ ಸರ್, ಒಳ್ಳೇದಾಗಬೇಕು ಅಂತಲೇ ಮಾಡೋದು ಅಲ್ವಾ? ಯಾವುದೋ ನಾವು ಏನೋ ಹಾಳು ಮಾಡ್ಕೋಬೇಕು ಅನ್ನೋ ಥರದ್ದು ಮಾಡಲ್ಲ. ಅದು ಪ್ರೇಕ್ಷಕರಿಗೆ ಇಷ್ಟ ಆಗಬೇಕು, ಅದು ಹೊರೆ ಒರೆಸ್ಬಾರ್ದು. ನಾವು ಮಾಡಿಬಿಟ್ಟಿದ್ದೀವಿ ನೋಡಿ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ. ತುಂಬ ಡಿಸಿಪ್ಲಿನ್ಡ್ ಆಗಿ, ತುಂಬ ಶ್ರದ್ಧೆ ವಹಿಸಿ, ಎಲ್ಲ ಸಿನಿಮಾಗಳು ಶ್ರದ್ಧೆ ವಹಿಸೇ ಕೆಲಸ ಮಾಡೋದು. ಶ್ರದ್ಧೆ ಇಲ್ಲ ಅಂದರೆ ಸಿನಿಮಾ ಆಗೋದೇ ಇಲ್ಲ. ಇದು ಆಚೆ ಯಾರೋ ಏನೋ ಹೇಳ್ತಾರೆ, ನಿಮಗೆ ಬಿಡ್ರಿ ಸಾರ್ ಸಿನಿಮಾದವರು ಅಂತಾರೆ. ಇಲ್ಲ, ಶ್ರದ್ಧೆ ಇಲ್ಲ ಅಂದರೆ ಸಿನಿಮಾ ಆಗೋದೇ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಚಾನ್ಸೇ ಇಲ್ಲ. ಆ ಡಿಸಿಪ್ಲಿನ್ ಇಲ್ಲ ಅಂದರೆ. ಸೊ ತುಂಬ ಶ್ರದ್ಧೆ ಇಟ್ಟು, ತುಂಬ ಶ್ರಮ ವಹಿಸಿ ಕೆಲಸ ಮಾಡಿದ್ದೀವಿ. ನೋಡಿ ನಿಮ್ಗೆ ಚೆನ್ನಾಗಿದೆ ಅನ್ಸಿದ್ರೆ ನೀವು 4 ಜನ ಕೇಳಿ. ಹೊಸ ಹುಡುಗರು, ಹೊಸ ತಂಡ, ಅವ್ರ ತಂದೆ ತುಂಬ ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ ಸಿನಿಮಾ ಲ್ಯಾಂಡ್ಗೆ. ಈ ಸಿನಿಮಾಗೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ, ಇನ್ನೊಂದಷ್ಟು ಸಿನಿಮಾಗಳು ಆಗ್ತವೆ, ಕೆಲಸಗಳು ಆಗ್ತವೆ ಇಲ್ಲಿ ಎಲ್ಲರದ್ದು. ಸೊ ಹಾಗಾಗಿ ಪ್ಲೀಸ್ ನೋಡಿ ನಮ್ಮ ಓಂ ಶಿವಂ ಚಿತ್ರಕ್ಕೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಈ ನಮ್ಮ ಟೀಮ್ನ ಆಶೀರ್ವದಿಸಿ ಅಂತ ಕೇಳಿ. ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತದೆ. ಖಂಡಿತ ಇದೆ, ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಿದೆ ಕರ್ನಾಟಕ ರಾಜ್ಯಾದ್ಯಂತ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಈ ನಮ್ಮ ತಂಡಕ್ಕೆ ಆಶೀರ್ವದಿಸಿ. ವರದ ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಜನಕ್ಕೆ? 5ನೇ ತಾರೀಕು ಸೆಪ್ಟೆಂಬರ್ 5 ಸಿನಿಮಾ ರಿಲೀಸ್ ಆಗ್ತಿದೆ. ಖಂಡಿತವಾಗ್ಲೂ ಎಲ್ಲರೂ ಕನ್ನಡಿಗರು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡೋಣ. ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ಕರ್ಕೊಂಡೋಗೋ ಎಲ್ಲರೂ ಜನ ಪ್ರಯತ್ನ. ನಾವು ಮಾಡೋಕ್ಕಲ್ಲ, ಕನ್ನಡ ಚಿತ್ರ ಮೇಲೆ ತೊಗೊಂಡೋಗೋದಲ್ಲ, ಜನ ತೊಗೊಂಡೋಗೋದು ಆ್ಯಕ್ಚುಲಿ. ಖಂಡಿತ ನೀವೆಲ್ಲರೂ ಕನ್ನಡ ಚಿತ್ರರಂಗನ ಬೇರೆ ಮಟ್ಟಕ್ಕೆ ತೊಗೊಂಡೋಗಿ ನಾನು ಕೇಳ್ಕೊತೀನಿ ಈ ಚಿತ್ರದ ಮುಖಾಂತರ. ಬರ್ಗೋ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಹೊಸದಿದ್ದೇನೆ, ಫಸ್ಟ್ ಸಿನಿಮಾ, ಡೆಬ್ಯೂ ಸಿನಿಮಾ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಎಲ್ಲ ಆಲ್ರೆಡಿ ತುಂಬ ಜನಕ್ಕೆ ಇಷ್ಟ ಆಗಿದೆ. ಆಮೇಲೆ ಟ್ರೈಲರು ತಲುಪಿಸಿದ್ದೀವಿ, ಸಿನಿಮಾನು ಅದೇ ರೀತಿ ತಲುಪಿಸಿವಿ. ದಯವಿಟ್ಟು ಎಲ್ಲರೂ ಸೆಪ್ಟೆಂಬರ್ 5 ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಸರ್. 3 ಜನಕ್ಕೆ ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಸರ್. ಕೊನೆಯದಾಗಿ ನೀವೇನು ನಿರ್ದೇಶಕರಾಗಿ ಏನು ಹೇಳ್ತೀರಾ ಅಂತ ಹೇಳ್ಬಿಡಿ ಜನಕ್ಕೆ. ಸರ್ ಅದೇ, ಇವಾಗ ನನಗೆ ನೀವೆಲ್ಲರೂ ಬ್ಯಾಕ್ ಬೋನು ಸರ್ ಈ ಸಿನಿಮಾ ಮಾಡೋಕ್ಕೆ. ಒಂದು ಒಡನಾಟ ಅಥವಾ ಸಂಬಂಧ, ಸ್ನೇಹ, ಜೊತೆಯಲ್ಲಿ ನಾವು ಹೆಂಗೆ ಇನ್ನೊಬ್ಬರು ವ್ಯಕ್ತಿಗಳ ಹತ್ರ ನಡ್ಕೊಳ್ತೀವಿ ಅಥವಾ ಇರ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇಲ್ಲಾಂದರೆ ಇಷ್ಟು ಸಿನಿಮಾದಲ್ಲಿ ನೀವುಗಳೆಲ್ಲ ಬಂದು ನನಗೆ ಹೆಲ್ಪ್ ಮಾಡಬೇಕು ಅನ್ನೋದು ಏನೂ ಇದ್ದಿಲ್ಲ. ನಿರ್ಮಾಪಕರು ಅದು ಪೂರಕವಾಗಿ ಏನೆಲ್ಲ ಬೇಕೋ ಅದು ಒದಗಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಒಂದು ರ್ಯಾಪಪ್ ಅನ್ನೋದು ಇರುತ್ತಲ್ಲ ಸರ್. ಇವಾಗ ಹೇಳಿದ್ರು ತುಂಬ ಸಣ್ಣ ಪಾತ್ರ ಸರ್ ನಿಮಗೋಸ್ಕರ, ಬಟ್ ಆ ಬಾಂಧವ್ಯ ಇರೋದಕ್ಕೆ ಬಂದರೆ ಸುದೀಪ್ ಸರ್ನ ಯಾವತ್ತೇ ಫೋನ್ ಮಾಡಿದ್ರು ಆಲ್ವಿನ್ ಬಂದೇ ತಡಿ ಅಂತ ಬಂದ್ಬಿಡ್ತಾರೆ ಅಂದರೆ ಅದೊಂದು ಬಾಂಧವ್ಯ. ST ಸರ್ ಹಾಗಾಗಿನೇ ಸಿನಿಮಾನು ಅಷ್ಟೇ ಶ್ರದ್ಧೆಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ ಮಾಡಿದ್ವಿ. ದಯವಿಟ್ಟು ಕೈ ಹಿಡೀರಿ ಅಂತ ಕೇಳ್ಕೊಳ್ತೀವಿ. ಇದೊಂದು ಸಿನಿಮಾ ಪುಟ್ಟು ಬಜೆಟಲ್ಲಿ ಒಂದು ದೊಡ್ಡ ಕನಸುಗಳನ್ನ ಕಂಡಿದ್ದೀವಿ ಎಲ್ಲರೂ, ಹೊಸ ಟೀಮು. ನೀವೆಲ್ಲ ಸಹಕಾರ ಕೊಟ್ಟರೆ ನನ್ನಂಥ ಹೊಸ ನಿರ್ದೇಶಕರು, ಹೊಸ ಪ್ರೊಡ್ಯೂಸರು, ಹೊಸ ಹೀರೋಗಳು, ಟೆಕ್ನಿಷಿಯನ್ಸ್ ತುಂಬ ಜನ ಉಟ್ಕೊಳ್ತಾರೆ. ದಯವಿಟ್ಟು ಸೆಪ್ಟೆಂಬರ್ 5 ಮತ್ತೊಂದು ಸತಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿಜಯ್ ಸಿನಿಮಾಸ್ ಈ ಸಿನಿಮಾನ ಆಲ್ ಓವರ್ ಕರ್ನಾಟಕ ಒಂದು 80 ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.